ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಹತ್ಯೆಯನ್ನ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದರಿಂದಲೇ ರೇಣುಕಾಸ್ವಾಮಿ ಹತ್ಯೆ. ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂತ ಎಕ್ಸ್ಕ್ಲೂಸಿವ್ ಆಗಿರುವಂತ ಮಾಹಿತಿ. ರಾಘವೇಂದ್ರನ ಮೂಲಕ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಲಾಗುತ್ತೆ, ಗೋಡೌನ್ಗೆ ಕರೆತಂದು ಚಿತ್ರಹಿಂಸೆಯನ್ನ ನೀಡಲಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಹೇಳಿದ್ದಾರೆ. ಹಗ್ಗ ಮತ್ತು ರೀಪೀಸ್ ಪಟ್ಟಿ ಅಂದ್ರೆ ಕಟ್ಟಿಗೆ ಪಟ್ಟಿ, ಕೋಲುಗಳು, ಅದರಿಂದ ಭೀಕರವಾಗಿ ಹಲ್ಲೆಯನ್ನ ಮಾಡಿರುವಂಥದ್ದು ಈಗ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಬಟ್ ಮೈ ಪಾಯಿಂಟ್ ಈಸ್, ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತ ಮುರಳಿ ಇದ್ದಾರೆ. ಮುರಳಿ, ಈಗ ಮೈ ಪಾಯಿಂಟ್, ಪೊಲೀಸರ ಮುಂದೆ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಡಬಹುದು, ಓಕೆ, ಅದನ್ನ ಬದಲಾವಣೆ ಮಾಡ್ಕೊಳ್ಬಹುದು ಅವರು. ಆದ್ರೆ ನ್ಯಾಯಾಧೀಶರ ಮುಂದೆ 164 ನ ಅಡಿಯಲ್ಲಿ ಏನಾದ್ರೂ ಹೇಳಿಕೆಯನ್ನ ಇದೇ ರೀತಿಯಾಗಿ ದಾಖಲಿಸಿದ್ದಾರಾ? ಅರುಣ, ಏನಂದ್ರೆ ಆ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ 3 ಜನ ಆರೋಪಿಗಳು ಮೊದಲು ಸರೆಂಡರ್ ಅನ್ನ ಹಾಕ್ತಾರೆ. ವಿನಯ್, ಕಾರ್ತಿಕ್ ಮತ್ತು ಕೇಶವಮೂರ್ತಿ, ಇವ್ರು 3 ಜನ ಏನು ಸರೆಂಡರ್ ಆಗಿದ್ರು ಅವರನ್ನ 164 ಅನ್ನ ಮಾಡಿಸ್ಬೇಕು ಅಂತ ಹೇಳಿ, ಯಾಕಂದ್ರೆ ಅವರೇ ಪ್ರೈಮ್ ಎವಿಡೆನ್ಸ್ಗಳಾಗುವಂಥದ್ದು, ಜೊತೆಗೆ ಪ್ರೈಮ್ ಅಕ್ಯೂಸ್ಗಳು ಕೂಡ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ 164 ಅಡಿಯಲ್ಲಿ ಒಂದು ಹೇಳಿಕೆಗಳನ್ನ ಕೊಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅರುಣ್, ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ ರೇಣುಕಾಸ್ವಾಮಿಯನ್ನ ಕೇವಲ ಹಲ್ಲೆ ಮಾಡಿ ಹತ್ಯೆಯನ್ನ ಮಾಡಿದ್ರು, ಅಕಸ್ಮಾತ್ ಆಗಿ ಅವನ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಬರ್ತಾ ಇತ್ತು. ಆದ್ರೆ ಅವರ ಕ್ರೂರತೆ ಬಗ್ಗೆ, ಅವರು ಯಾವ ರೀತಿಯಲ್ಲಿ ಆತನಿಗೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಆರೋಪಿಗಳು ಸ್ವಇಚ್ಛೆ ಹೇಳಿಕೆಯನ್ನು ಪಡೆದುಕೊಂಡು ಆರೋಪಿಗಳು ಪವಿತ್ರ ಗೌಡ ಎಂಬುವಳಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು. ಆತನನ್ನ ಬೆಂಗಳೂರಿನ ಪಟ್ಟಣಗೆರೆಯ ಒಂದು ಶೆಡ್ಗೆ ಕರ್ಕೊಂಡು ಬರ್ತಾರೆ. ಶೆಡ್ಗೆ ಕರ್ಕೊಂಡು ಬಂದು ಹಗ್ಗದಿಂದ ಕಟ್ಟಿ ರಿಪೀಸ್ ಪಟ್ಟಿ ಮತ್ತು ಕೋಲ್ಗಳಿಂದ ಹಲ್ಲೆಯನ್ನ ಮಾಡಿರ್ತಾರೆ. ಅದಾದ ಬಳಿಕ, ಹಲ್ಲೆ ಮಾಡಿದ ಬಳಿಕ ಆತ ಮೃತಪಟ್ಟಿರ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದು ಯಾವುದೋ ಒಂದು ಬುದ್ಧಿವಾದವನ್ನು ಹೇಳಲಿಕ್ಕೆ ಕರ್ಕೊಂಡು ಬಂದು ಆತನಿಗೆ ಒಂದೆರಡು ಹೆಟ್ಟನ್ನು ಹೊಡೆದ ಸಂದರ್ಭದಲ್ಲಿ ಅಚಾನಕ್ಕಾಗಿ ಸಾವು ಸಂಭವಿಸಿರೋದಲ್ಲ, ಆತನ ಸಾವು ಸಂಭವಿಸಲೇಬೇಕು ಅಂತ ಹೇಳಿ ಇವರು ತೀರ್ಮಾನವನ್ನ ಮಾಡಿ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳನ್ನೆಲ್ಲರೂ ಕೂಡ ಬಂಧನಕ್ಕೊಳಪಡಿಸಿದರೆ, ಜೊತೆಗೆ ಅವರು ರಿಮೈಂಡ್ ಕಾಪಿಯಲ್ಲಿ ಹೇಳ್ತಾ ಹೋಗ್ತಾರೆ, ಆ ಹತ್ಯೆಗೆ ಬಳಸಿದಂತ ವೆಪನ್ಗಳೇನಿತ್ತು, ವೆಪನ್ಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಒಂದಷ್ಟು ಪ್ರಕ್ರಿಯೆಗಳಿದಾವೆ. ಆ ಪ್ರಕ್ರಿಯೆಯನ್ನ ಮಾಡ್ಲಿಕ್ಕೋಸ್ಕರ ನಾವು ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಕೂಡ ಅವರು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅರುಣ್, ಓಕೆ, ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇಡೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಇದ್ದಾಗ ಯಾವ ರೀತಿಯಾಗಿ ನಡೀತು ಅನ್ನುವಂಥದ್ದು ಒಂದು ಕ್ಲಿಯರ್ ಆಗಿರುವಂತಹ ಪಿಕ್ಚರ್ ಅಂತೂ ಸಿಗುತ್ತೆ. ಬಟ್ ಏನೇ ಇದ್ರೂ ಕೂಡ ಈಗ ಕೋರ್ಟ್ ನಲ್ಲಿದೆ. ಕೋರ್ಟ್ ಯಾವ ರೀತಿಯಾಗಿ ಇದನ್ನ ನೋಡುತ್ತೆ, ಹೇಗೆ ವಿಚಾರಣೆ ನಡೆಯುತ್ತೆ, ವಾದ ಪ್ರತಿವಾದಗಳು ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡಬೇಕು. ಒಟ್ಟು 17 ಆರೋಪಿಗಳಿದ್ದಾರೆ. ಇನ್ನೂ 4 ಆರೋಪಿಗಳು ಈಗ ಸದ್ಯಕ್ಕೆ ಸಿಕ್ಕಿಲ್ಲ.